ಒಂದೇನು ಅವ್ರು ಹೇಳ್ತಾ ಹೇಳ್ತಾ ಒಂದು ವಿಷಯನ ಹೇಳಿದ್ರು. ಎಕ್ಸ್ಕ್ಯೂಸ್ ಕೊಟ್ರೆ ಸತ್ಯ ಸರಿ ಹೇಳ್ದಾಗೆ ಆರ್ಡಿನರಿ ಲೈಫ್, ಎಕ್ಸ್ಕ್ಯೂಸ್ ಅನ್ನ ಮೆಟ್ಟಿ ನಿಂತ್ರೆ ಎಕ್ಸ್ಟ್ರಾ ಆರ್ಡಿನರಿ ಲೈಫ್ ಅನ್ನ ಲೀಡ್ ಮಾಡ್ಬೋದು ಅಂತ ಹೇಳೋದು ನನ್ಗೆ ಗೊತ್ತಾಯ್ತು. ನಾನು ಸ್ಟಾರ್ಟ್ ಮಾಡಿದ ದಿವಸ ನನ್ಗೆ ಇಂಪ್ಯಾಕ್ಟ್ ಆಗಿದ್ದು ಒಂದು ವಿಷಯ, ಅದೇನು ಅಂತ ಹೇಳಿದ್ರೆ, ನಾನು ಫಸ್ಟ್ BTA ಜಾಯಿನ್ ಆದ ದಿವಸ ಇಂಟ್ರೊಡ್ಯೂಷನ್ ಸೆಕ್ಷನ್ ಅಲ್ಲಿ ನನ್ಗೆ ಸತ್ಯ ಸರ್ ಮಾತಾಡ್ತಾ ಈ ಮಾತನ್ನ ಹೇಳಿದ್ರು. ನನ್ಗೆ ಅವತ್ತು ಇಷ್ಟ ಆಯ್ತು. ಅದು ನಾನು ಇಲ್ಲಿ ಇದ್ರೆ ಏನೋ ಒಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನ ತಿಳ್ಕೊಂಡು ಅವತ್ತೇ ನಾನು ಜಾಯಿನ್ ಆದೆ. ಜಾಯಿನ್ ಆದ ನಂತರ ನಾನು ಅದನ್ನ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ಲೇ ಹೋದ್ರು ನಾನು ಕಲಿಯುವುದು ನನ್ನ ಗುಣ. ನನ್ಗೆ ಇಲ್ಲಿ ಈ ಅರ್ಬನ್ ಲೈಫ್ ಅಲ್ಲಿ ಇಲ್ಲಿವರೆಗೆ ನಾನು ಒಳ್ಳೆ ಒಂದು ಮನೆ ಮಾಡ್ಕೊಳ್ಲಿಕ್ಕಾಯ್ತು, ಒಳ್ಳೆ ಕಾರಲ್ಲಿ ಓಡಾಡುವಂತಾಯ್ತು, ಜೊತೆಗೆ 29 ಸಾರಿ ಫಾರಿನ್ ಕಂಟ್ರಿ ಎಲ್ಲ ನಾನು ನನ್ನ ಮಿಸಸ್ ಫಾರಿನ್ ಕಂಟ್ರಿ ಸುತ್ತಾಡ್ಲಿಕ್ಕೆ ಅವಕಾಶ ಆಯ್ತು. ಇದೆಲ್ಲವೂ ಕೂಡ ನನ್ನ ಸಾಧನೆಗಳಲ್ಲಿ ಒಂದು ಸಂತೋಷದ ವಿಷಯ. ನನ್ಗೆ ಹನು ಮೇಡಮ್ ಮಾತಾಡಿದ್ರಲ್ಲಿ ಒಂದು ಟೆಕ್ನಾಲಜಿಯನ್ನ ಹೇಳ್ಕೊಡುವ ವಿಷಯ ನನ್ಗೆ ತುಂಬಾ ಇಷ್ಟ ಆಯ್ತು. ಪ್ರಾಕ್ಟಿಕಲ್ ಅವರು ಮಾತಾಡ್ತಾ ಇರೋದನ್ನ ನೋಡ್ದೆ. ಆ ಪ್ರಾಕ್ಟಿಕಲ್ ಏನ್ ಮಾಡ್ತಾ ಇದ್ದಾರೋ ಅದನ್ನ ಒಬ್ಬ ತಾಯಿ ಮಕ್ಕಳಿಗೆ ಹೇಳ್ಕೊಡುವ ರೀತಿಯಲ್ಲಿ ಅದನ್ನು ಹೇಳ್ಕೊಟ್ಟಾಗ ನನಗೂ ಅದು ಇಷ್ಟ ಆಯ್ತು. ಪ್ರಾಕ್ಟಿಕಲ್ ನಾನು ಕಲೀಲೇಬೇಕು. ಏನ್ ಮಾಡೋದು, ಏನ್ ಕಲಿಯೋದು? ನಾವ್ ಎಲ್ಲಿ ಹೋಗ್ಬೇಕಾದ್ರು, ನಾವು ಹಸ್ಬೆಂಡ್ ವೈಫ್ ಈ ಬಿಸ್ನೆಸ್ ಅನ್ನ ಜೊತೆಯಲ್ಲಿ ಮಾಡ್ತಾ ಇದೀವಿ. ಅದರಿಂದ ಎಲ್ಲೇ ಹೋಗ್ಬೇಕಾದ್ರು ನನ್ನ ಜೊತೆಲೇ ಇರ್ತಾರೆ. ನನ್ ಕಾರ್ ಸೆಡ್ ಇಂದ ತೆಗಿಬೇಕಾದ್ರೆ ನನ್ನ ಕಾರ್ ಫ್ರಂಟ್ ಸೀಟ್ ಅಲ್ಲಿ ನನ್ನ ಮಗಳು ನನ್ನ ಮಿಸಸ್ ಕೂತಿರ್ಬೇಕು, ಡ್ರೈವಿಂಗ್ ಸೀಟ್ ಅಲ್ಲಿ ನಾನು ಕೂತಿರ್ಬೇಕು. ಇದ್ರೆ ಮಾತ್ರ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತದೆ. ಇಂಥ ಒಂದು ಪ್ರೀತಿಯನ್ನ ಬೆಳೆಸ್ಕೊಂಡಿರೋದ್ರಿಂದ ಪ್ರತಿ ದಿವಸ ಸಂತೋಷದ ಜೀವನವನ್ನ ಸಾಗಿಸಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಅನಿಸ್ತದೆ. ಇದಕ್ಕೆಲ್ಲದಕ್ಕೂ ನನಗೆ ಕಲ್ಸ್ಕೊಟ್ಟಂತ ಈ ಒಂದು BTA ಸಂಸ್ಥೆಯ ಅನು ಮೇಡಮ್ ಅಂಡ್ ಸತ್ಯ ಸರ್ ಜೊತೆಯಲ್ಲಿ ಅಲ್ಲಿರುವ ಎಲ್ಲರೂ ಕೂಡ ಇವ್ರ ತರಾನೇ ಮಾತಾಡೋದನ್ನ ಕಲ್ತಿದ್ದಾರೆ, ಆಕ್ಟಿವಿಟಿಯಲ್ಲಿ ಪ್ರೀತಿ ತೋರಿಸೋದನ್ನ ಕಲ್ತಿದ್ದಾರೆ.